ಓಂ ಗಂ ಗಣಪತಯೇ ನಮಃ. ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿಘ್ನೇಶ್ವರನನ್ನು ಒಲಿಸಿಕೊಳ್ಳಲು ಇರುವಂತಹ ಕೆಲವೊಂದು ವಿಶೇಷವಾದ ದಿನಗಳಲ್ಲಿ ಸಂಕಷ್ಟಹಾರ ಚತುರ್ಥಿ ದಿನಕ್ಕೆ ವಿಶೇಷವಾದಂಥ ಮಹತ್ವ ಇದೆ. ಅದರಲ್ಲೂ ಮಂಗಳವಾರದ ದಿನ ಸಂಕಷ್ಟಹಾರ ಚತುರ್ಥಿ ಬಂದರೆ ಅದನ್ನು ಅಂಗಾರಕ ಸಂಕಷ್ಟಹಾರ ಚತುರ್ಥಿ ಎಂದು ಕರೆಯುತ್ತಾರೆ. ಆ ದಿನ ಮತ್ತೆ ಬಂದಿದೆ. ಮೇ 5ನೇ ತಾರೀಕು ಅಂಗಾರಕ ಸಂಕಷ್ಟಹಾರ ಚತುರ್ಥಿ ಇದೆ. ಈ ದಿನ ಗಣಪತಿಯನ್ನು ಒಲಿಸಿಕೊಳ್ಳಲು ಏನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಸಂಕಷ್ಟಹಾರ ಚತುರ್ಥಿಯ ದಿನ ಬೆಳಗ್ಗೆ ಎದ್ದು ಸ್ನಾನ ನಿತ್ಯ ಕರ್ಮಾದಿಗಳನ್ನೆಲ್ಲ ಮುಗಿಸಿದ ನಂತರ ಈ ಒಂದು ಮಂತ್ರವನ್ನು ಕನಿಷ್ಠ 21 ಬಾರಿ ಹೇಳಿಕೊಳ್ಳಿ. ಸುಮುಖಶ್ಚೈಕ ದಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ ಧೂಮ್ರಕೇತು ಗಣಾಧ್ಯಕ್ಷೋ ಫಾಲಚಂದ್ರೋ ಗಜಾನನಃ ವಕ್ರತುಂಡ ಶೂರ್ಪಕರ್ಣೋ ಹೇರಂಬಃ ಸ್ಕಂದಪೂರ್ವಜಃ ಷೋಡಶೈತಾನಿ ನಾಮಾನಿ ಯಃ ಪಠೇತ್ ಶೃಣುಯಾದಪಿ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೆ ತಥಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ. ಈ ಮಂತ್ರವನ್ನು ಬೇಕಾದರೆ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಇಟ್ಟುಕೊಳ್ಳಿ. ಇದನ್ನು 21 ಬಾರಿ ಪಠಿಸಿದರೆ ಈ ದಿನ ತುಂಬ ಒಳ್ಳೆಯದಾಗುತ್ತದೆ. ಇದನ್ನು ನೀವು ಯಾವುದೇ ಕೆಲಸ, ತುಂಬ ಮುಖ್ಯವಾಗಿರುವಂತಹ ಕೆಲಸ ಇರುತ್ತೆ, ಯಾವುದೋ ಒಂದು ನಿರ್ವಿಘ್ನವಾಗಿ ಆದರೆ ಸಾಕು ಎಂಬಂತಹ ಭಯ ಇರುತ್ತದೆ. ಅಂತಹ ಒಂದು ದಿನ ಬೆಳ್ಳಂಬೆಳಗ್ಗೆಯೇ ಅಂದರೆ ಸೂರ್ಯೋದಯವಾಗಿ 1-2 ಗಂಟೆಗಳ ಒಳಗಡೆ ಈ ಮಂತ್ರವನ್ನು 21 ಬಾರಿ ಹೇಳಿಕೊಂಡು ನೀವು ಆ ಕೆಲಸಕ್ಕೆ ಹೋದರೆ ಆ ಕೆಲಸ ನಿರ್ವಿಘ್ನವಾಗಿ ನೆರವೇರುತ್ತದೆ ಎಂದು ಈ ಸ್ತೋತ್ರದ ಫಲಶ್ರುತಿ ಹೇಳುತ್ತದೆ. ಅದಾದ ನಂತರ ನಾರದ ಮಹರ್ಷಿಗಳು ಹೇಳಿದಂತಹ ಒಂದು ದಿವ್ಯವಾದಂತಹ ಗಾಯತ್ರಿ ಮಂತ್ರ, ನಮಗೆಲ್ಲರಿಗೂ ತಿಳಿದಿರುವಂತಹ ಒಂದು ಗಾಯತ್ರಿ ಮಂತ್ರವನ್ನು ಸಹ ನೀವು ಈ ದಿನ ಹೇಳಿಕೊಳ್ಳಬಹುದು. ಆ ಮಂತ್ರ ಯಾವುದು ಎಂದರೆ ತತ್ಪುರುಷಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ತತ್ಪುರುಷಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಇದು ಸಿದ್ಧಿಗಳು, ನಮಗೆ ಬೇಕಾಗಿರುವಂತಹ ಎಲ್ಲ ಸಿದ್ಧಿಗಳನ್ನು, ಸಕಲ ಸಿದ್ಧಿಗಳನ್ನು ನೀಡುವಂತಹ ಒಂದು ಮಂತ್ರ ಎಂದು ನಾರದ ಮಹರ್ಷಿಗಳಿಂದ ಹೊಗಳಿಸಿಕೊಂಡಂತಹ ಗಾಯತ್ರಿ ಮಂತ್ರ. ಇದನ್ನು ಸಹ ಹೇಳಿಕೊಳ್ಳಿ. ಯಾರಿಗೆಲ್ಲ ಕೇತುಗ್ರಹದ ದೋಷದಿಂದಾಗಿ ಏನೆಲ್ಲ ಒಂದು ಅವಾಂತರಗಳು ನಡೆಯುತ್ತಾ ಇರುತ್ತವೋ ಜೀವನದಲ್ಲಿ, ಅಂತಹವರು ಈ ದಿನ ಆ ಒಂದು ಕೇತುಗ್ರಹಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಮಾಡಿಕೊಂಡರೆ ತುಂಬ ಒಳ್ಳೆಯದು. ಇವರು ಸಹ ಬೆಳಗ್ಗೆ ಎದ್ದು ನಿತ್ಯ ಕರ್ಮಾದಿಗಳನ್ನೆಲ್ಲ ಮುಗಿಸಿ ಸ್ನಾನಗಳನ್ನೆಲ್ಲ ಮಾಡಿ ಗಣಪತಿಯ ಪ್ರತಿಮೆಯ ಮುಂದೆ ನಿಂತು ದೇವರಿಗೆ ನಮಸ್ಕಾರ ಹೇಳಿ ನಾರದ ಮಹರ್ಷಿಗಳು ಹೇಳಿದಂತಹ ಈ ಒಂದು ಗಾಯತ್ರಿ ಮಂತ್ರವನ್ನು ಸಹ ಹೇಳಿಕೊಂಡು ಪೂಜೆ ಮಾಡಿದರೆ ಒಳ್ಳೆಯದು. ಆರೋಗ್ಯ ಸಹಕರಿಸಿದರೆ, ಉಪವಾಸ ಮಾಡಿದರೆ ಇನ್ನೂ ಒಳ್ಳೆಯದು. ಸಂಜೆ ಊಟಕ್ಕೆ ಮೊದಲು ಗಣಪತಿಯನ್ನು ಪ್ರಾರ್ಥಿಸಿ ಈ ಒಂದು ಸಂಕಷ್ಟಹಾರ ಚತುರ್ಥಿಯನ್ನು ಮಾಡುವುದರಿಂದ ಕೇತುಗ್ರಹದ ದೋಷದ ನಿವಾರಣೆ ಆಗುತ್ತದೆ. ಸಂತಾನಕ್ಕೆ ಸಂಬಂಧಪಟ್ಟಂತಹ ಅಡಚಣೆಗಳು ಸಹ ನಿವಾರಣೆಯಾಗುತ್ತವೆ ಎಂದು ಹೇಳಲಾಗುತ್ತದೆ. ಈ ದಿನ ನೀವು ಗಣಪತಿ ದೇವಸ್ಥಾನಕ್ಕೆ ಹೋದರೆ 3 ಪ್ರದಕ್ಷಿಣೆ ಅಥವಾ 11 ಪ್ರದಕ್ಷಿಣೆ ಅಥವಾ 21 ಪ್ರದಕ್ಷಿಣೆಗಳನ್ನು ಮಾಡಿ. ಗಣಪತಿ ದೇವಸ್ಥಾನಕ್ಕೆ ಹೋಗುವಾಗ ಬರಿಗೈಯಲ್ಲಿ ಹೋಗಬೇಡಿ, ಕನಿಷ್ಠ ಪಕ್ಷ ಗರಿಕೆಯನ್ನಾದರೂ ತೆಗೆದುಕೊಂಡು ಹೋಗಿ. ಯಾರಿಗೆ ಉಪವಾಸ ಮಾಡಲು ಸಾಧ್ಯವಾಗುವುದಿಲ್ಲವೋ ಅವರು ಸಾತ್ವಿಕ ಆಹಾರಗಳನ್ನು ಸೇವಿಸಬಹುದು. ಹಾಲು, ಹಣ್ಣು, ಇತರೆ. ಚಂದ್ರೋದಯದ ನಂತರ ಪೂಜೆ ಆಗುತ್ತದೆ ಅಲ್ಲವಾ, ಪೂಜೆ ಆದ ನಂತರ ಆಹಾರವನ್ನು ಸೇವಿಸಿ. ಸರಿ, ಯಾರಿಗೂ ಉಪವಾಸನೆ ಮಾಡೋದಕ್ಕೆ ಆಗಲ್ಲ ಎನ್ನುವಂಥವರು ಏನು ಮಾಡಬೇಕಪ್ಪ ಎಂದರೆ, ಈ ದಿನ ಗಣೇಶನ ಸಂಕಷ್ಟ ನಾಶನ ಸ್ತೋತ್ರ ಪ್ರಣಮ್ಯ ಶಿರಸಾ ದೇವಂ ಗೌರಿಪುತ್ರಂ ವಿನಾಯಕಂ ಎಂದು ಬರುತ್ತಲ್ಲವ, ಆ ಒಂದು ಸ್ತೋತ್ರವನ್ನು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಮತ್ತು ರಾತ್ರಿ ಈ 4 ಹೊತ್ತು 4 ಬಾರಿ ಇದನ್ನು ಪಠಿಸಿದರೆ, ನೀವು ಉಪವಾಸ ಮಾಡಿ ಈ ಒಂದು ವ್ರತವನ್ನು ಆಚರಿಸಿದರೆ ಏನು ಫಲವೋ ಅದೇ ಫಲ ನಿಮಗೆ ಈ ಸ್ತೋತ್ರವನ್ನು 4 ಬಾರಿ ಹೇಳಿಕೊಳ್ಳುವುದರಿಂದ ಲಭಿಸುತ್ತದೆ ಎಂದು ನಮಗೆ ಪುರಾಣಗಳು ಸೂಚಿಸುತ್ತವೆ. ತಿಳಿದುಕೊಂಡಿರಲ್ಲವೇ ಸ್ನೇಹಿತರೆ, ಅಂಗಾರಕ ಸಂಕಷ್ಟಹಾರ ಚತುರ್ಥಿಯನ್ನು ಆಚರಿಸುವುದು ಹೇಗೆಂದು. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ನೀವು ನೋಡುತ್ತಿದ್ದೀರಾ ಜ್ಯೋತಿಷ್ಯ ಟಿಪ್ಸ್ ಚಾನಲ್. ಧನ್ಯವಾದಗಳು.